ರಿವೀಲ್ ಮಾಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇಷ್ಟು ನೈಟು. ನೋಡಿ ಗೈಸ್, ಮಿನಿ ಕೂಪರ್ ಯಾವ ಕಂಡೀಷನಲ್ಲಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಮಿನಿ ಕೂಪರ್ ಅಂದರೆ ಒಂಥರ ಸ್ವಿಫ್ಟ್ ಥರ ಗೈಸ್. ಇಂಡಿಯಲ್ಲಿ ಸ್ವಿಫ್ಟ್ ಎಷ್ಟು ಕಾಮನು, ಸ್ವಿಫ್ಟು, ಆಲ್ಟೋ, ಮಾರುತಿ ಸುಜುಕಿ ಬ್ರ್ಯಾಂಡ್ಸ್ ಎಲ್ಲ, ಆ ಥರ ಇಲ್ಲಿ ಮಿನಿ ಕೂಪರ್ಸ್ ತುಂಬ ಕಾಮನ್. ಇಲ್ಲಿ ನೋಡಿ ಇನ್ನೊಂದು ಮಿನಿ ಕೂಪರ್. ಇಲ್ಲಿ ಲೈಟ್ಸ್ ಎಲ್ಲ ಚೆನ್ನಾಗಿದೆ. ಸೊ ಇಲ್ಲಿ ರಿವೀಲ್ ಮಾಡೋಣ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇಷ್ಟು ನೈಟು. ಆ್ಯಕ್ಚುಲಿ ಪ್ರತಿ ವಾರ ಏನೋ ಒಂದು ಪಾರ್ಟಿ ನಡೆಸ್ತಾ ಇರ್ತಾರೆ. ಸೊ ಈ ವಾರದ್ದು ಸ್ಪೆಷಾಲಿಟಿ ಏನಂದರೆ ಬಿ ಮೈ ವ್ಯಾಲೆಂಟೈನ್ ಅಂತ ಒಂದು ಪಾರ್ಟಿ ನಡೆಸ್ತಾ ಇದ್ದಾರೆ. ಸೊ ನೋಡೋಣ ಹೇಗಿರುತ್ತೆ. ಈ ಕೈಂಡ್ ಆಫ್ ಎಕ್ಸ್ಪೀರಿಯೆನ್ಸ್ ನಿಮಗೆಲ್ಲ ಹೊಸದಲ್ವಾ? ಸೊ ಆ್ಯಕ್ಚುಲಿ ನನಗೆ ಹೊಸದು. ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಒಂದು ಸಲ ಆಡಿಯನ್ಸ್ಗೂ ತೋರಿಸೋಣ ಇಂಡಿಯಾದಲ್ಲಿ, ನಮ್ಮ ಬೆಂಗಳೂರಲ್ಲೆಲ್ಲ. ಟು ಬಿ ಹಾನೆಸ್ಟ್ ಗೈಸ್, ಬೆಂಗಳೂರು ಪಾರ್ಟೀಸ್ ಆರ್ ದ ಬೆಸ್ಟ್ ಗೈಸ್. ಆ್ಯಕ್ಚುಲಿ ಮೆಸ್ಸಿನ ನಮ್ಮ ಬೆಂಗಳೂರು ಮುಂದೆ ಏನಂದರೆ ಏನೂ ಇಲ್ಲ ಗೈಸ್. ನಮ್ಮ ಬ್ಯಾಂಗ್ಳೂರು ಪಾರ್ಟೀಸೇ ಬೇರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಮೇನ್ ಥಿಂಗ್ ಏನಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಗೈಸ್. ಇಲ್ಲಿ ಇಟ್ಲಿಯಲ್ಲಿ ಇಟಾಲಿಯನ್ ಸಾಂಗ್ಸು, ಇವ್ರದ್ದೇ ಆದ ಬೇರೆ ಕಲ್ಚರ್ ಇರುತ್ತೆ. ಸೊ ಆ ಕಲ್ಚರ್ ಬೇಸ್ ಮೇಲೆ ಇವ್ರದ್ದೇ ಆದ ಒಂದು ವೈಬ್ ಸೆಟ್ ಆಗಿರುತ್ತೆ. ಇಲ್ಲಿ ಪ್ರೊಡ್ಯೂಸ್ ಆಗೋ ಮೂವೀಸ್ ಎಲ್ಲ ಒಂದು ವೈಬ್ ಸೆಟ್ ಮಾಡಿರ್ತಾರೆ. ಸೊ ಇವ್ರದ್ದೇ ಆದ ಒಂದು ಸಿನಿಮ್ಯಾಟಿಕ್ ವೈಬು, ಆ ಝೋನು, ಆ ಒಂದು ಎಂಜಾಯ್ಮೆಂಟ್, ಇವ್ರದ್ದೇ ಕ್ರೇಜ್ ಬೇರೆ. ಸೊ ಆ ಕ್ರೇಜಿಗೆ ನಾವು ಸೂಟ್ ಆಗೋಲ್ಲ. ನಮ್ಮದೆಲ್ಲ ಟಮ್ಟೆ ಬೀಟ್. ಸೊ ನಮ್ಮ ಟಮ್ಟೆ ಬೀಟ್ಸ್ ಎಲ್ಲ ಇವ್ರಿಗೆ ಸೆಟ್ ಆಗೋಲ್ಲ. ಇಲ್ಲೆಲ್ಲ ಒಂಚೂರು ಕ್ಲಾಸ್ ಆಗಿ ಬರೀ ಹೆಡ್ ನೋಡ್ ಮಾಡ್ತಾ ಇರ್ತಾರೆ. ಸೊ ಗೈಸ್, ಅಲ್ಲಿಂದ ನಮ್ಮ ಬಸ್ ಬರುತ್ತೆ ಒಂದು ಸ್ವಲ್ಪ ಹೊತ್ತಲ್ಲಿ. ಈ ಮೆಸ್ಸಿನಲ್ಲಿ ನಡೆಯೋ ಪಾರ್ಟೀಸ್ಗಳೆಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಬಸ್ ಬಂದಿದೆ. ಅದು ಮೋಸ್ಟ್ಲಿ ಸ್ಟ್ರೈಟ್ ಹೋಗುತ್ತೆ, ರೈಟ್ ಅಂತ ತೊಗೊಳ್ಳಲ್ಲ. ಮೋಸ್ಟ್ಲಿ 20 ನಂಬರ್ ಬಸ್ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ, ನೋಡೋಣ. ಯಾ ಇಸ್ 20. ನೋಡಿ ಗೈಸ್, ತುಂಬ ಬಸ್ ಎಕ್ಸ್ಪೀರಿಯೆನ್ಸಸ್ ನಮಗೆ. ಏನಕ್ಕಂದರೆ ಸ್ಟಾರ್ಟಿಂಗ್ ಬಸ್ಸಿನಾಗೆ ಹೊಸದಾಗಿ ಬಂದಾಗೆಲ್ಲ ಯಾವುದೋ ಒಂದು ಬಸ್ ಹತ್ತೋದು, ಯಾವುದಾದ್ರೂ ಡೈರೆಕ್ಷನ್ಗೆ ಹೋಗೋದು. ಆ ಡೈರೆಕ್ಷನ್ಗೂ ನಮಗೂ ಸಂಬಂಧನೇ ಇರೋಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರ್ತೀವಿ. ಸೊ ಗೈಸ್, ಇಲ್ಲಿರೋ ಬಸ್ ಸಿಸ್ಟಮ್ ಬಗ್ಗೆ ಎಲ್ಲ ನಾವು PhD ಮಾಡಿಬಿಟ್ಟಿದ್ದೀವಿ ಗೈಸ್. ಐ ಥಿಂಕ್ ಬಸ್ ಮಿಸ್ ಆಯಿತು ಅಂತ ನನಗೆ ಯಾಕೋ 6 ಸೆನ್ಸ್ ಹೇಳ್ತಾ ಇದೆ. ಬಸ್ ಬಗ್ಗೆ ಎಲ್ಲ ಈ ರೇಂಜಿಗೆ ಪುಂಗಿದ್ದೆ. ಇವಾಗ ತಾನೇ ಒಂದು 2 ನಿಮಿಷ ಮುಂಚೆ ಬಿಲ್ಡಪ್ ಕೊಟ್ಟಿದ್ದೆ ಬಸ್ ಬಗ್ಗೆ, ಹಿಂಗೊತ್ತು ಹಂಗೊತ್ತು ಅಂತೆಲ್ಲ. ನಾನೇ ಬಸ್ ಮಿಸ್ ಮಾಡಿಬಿಟ್ಟೆ ಗೈಸ್. ಇವಾಗ ಒಂದು 2 ನಿಮಿಷ ಮುಂಚೆ ನಮ್ಮ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ, ಮಗ ಎಲ್ಲಿದೆಯೋ, ನೀನು ಹತ್ತಬೇಕಾಗಿರೋ ಬಸ್ನ ನಾವು ಹತ್ತಿದ್ದೀವಿ, ಅವನಿರೋದು 4 ಸ್ಟಾಪ್ ಆ ಕಡೆ. ಸೊ ಆ ಬಸ್ ಆಲ್ರೆಡಿ ಅರ್ಲಿ ಡಿಪಾರ್ಟ್ ಆಗಿದೆ ಅಂತ ಹೇಳಿ ಕಾಲ್ ಮಾಡಿದೆ. ನಾನು ನೋಡಿದ್ರೆ ನಾನಿಲ್ಲಿ ಆರಾಮಾಗಿ ಬ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಶಿಟ್, ಬಟ್ ದಟ್ಸ್ ಓಕೆ. ಇಲ್ಲಿಂದ ಆ್ಯಕ್ಚುಲಿ ಒಂದು 700 ಮೀಟರ್ಸ್ ದೂರದಲ್ಲಿ ಇನ್ನೊಂದು ಬಸ್ ಸ್ಟಾಪ್ ಇದೆ. ಅಲ್ಲಿಂದ 1 ನಂಬರ್ ಬಸ್ ಸಿಗುತ್ತೆ. 1 ನಂಬರ್ ಒಂಥರ ಇಂಟರ್ ಲೋಕಲ್ ಮೇನ್ ಕನೆಕ್ಷನ್ಸ್ ಎಲ್ಲ 1 ನಂಬರ್ ಬಸ್ಸಿಂದನೇ ಹೋಗೋದು. ಸೊ ಒಂಚೂರು ನಡಿಬೇಕು, ಬಟ್ ಪಾರ್ಟಿ ಮಾತ್ರ ಮಿಸ್ ಆಗೋ ಸೀನೇ ಇಲ್ಲ ಗೈಸ್. ಸೊ ಲೆಟ್ಸ್ ಗೋ. ಅಲ್ಲಿ ನೋಡಿ ಗೈಸ್, ಅವರೇ ಡೆಲಿವರಿ ಬಾಯ್ಸ್. ಗ್ಲೋವೋ ಅಂತ, ಝೊಮ್ಯಾಟೊ ಥರ ಇಟ್ಲಿಯಲ್ಲಿ ಗ್ಲೋವೋ ಅಂತ. ಸೊ ಪಾಪ ಕೆಲಸ ಮಾಡ್ತಿದ್ದಾರೆ ಇಷ್ಟೊತ್ತಿಗೆ. ನಾವು ನೋಡಿದರೆ ಪಾರ್ಟಿಗೆಲ್ಲ ಹೋಗಿ ಮಜಾ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ನಾನು ಅಪ್ಲಿಕೇಶನ್ಗೆ ಹಾಕಿದೆ, ಬಿಕಾಸ್ ಗ್ಲೋವೋ ಇಸ್ ಬೆಸ್ಟ್ ಗೈಸ್. ನಮ್ಮ ಇಷ್ಟ ಬಂದಿದ್ದ ಟೈಮಿಗೆ ನಾವೆಲ್ಲ ಮಾಡ್ಬೋದು. ಬಟ್ ಅದರದ್ದು ವೆಯ್ಟಿಂಗ್ ಪೀರಿಯಡೇ ಅರೌಂಡ್ 8 ಮಂತ್ಸ್ ಇದೆ. ಅಷ್ಟು ಜನ ತುಂಬಿಸಿದ್ದಾರೆ ಹಾಕಿ ಗ್ಲೋವೋಗೆ ಅಪ್ಲಿಕೇಶನ್. ಸೊ ನಮಗಿನ್ನ ಬಂದಿಲ್ಲ. ಬಟ್ ತುಂಬ ಖುಷಿ ಆಗುತ್ತೆ ಗೈಸ್. ಆ ಥರ ಕಷ್ಟಪಡೋ ಹುಡುಗರನ್ನ ನೋಡಿದ್ರೆ ಒಂಥರ ರೆಸ್ಪೆಕ್ಟ್ ಬರುತ್ತೆ. ಆಮೇಲೆ ಗೈಸ್, ನಾನು ತುಂಬ ಸಲ ಈ ಜಾಗಕ್ಕೆ ಬಂದಿದ್ದೀನಿ. ಮ್ಯೂಸಿಯೋ ಅಂತ ಈ ಜಾಗದ ಹೆಸರು. ಸೊ ಇಲ್ಲಿ ನೋಡಿ, ಇದೇ ಮ್ಯೂಸಿಯಮ್ಮು ಈ ಮೆಸ್ಸಿನಲ್ಲಿ. ಒನ್ ಆಫ್ ದ ವೆರಿ ಫೇಮಸ್ ಮ್ಯೂಸಿಯಮ್ ಇದು ಗೈಸ್. ಇಲ್ಲಿ ನೋಡಿ, ಇಲ್ಲಿ ಬಸ್ ನಂಬರ್ಸ್ ಕಾಣಿಸುತ್ತೆ. ಇಲ್ಲಿ 1 ಬಂದಿದೆ ಅಂತ ಅಲ್ಲಿಂದ ಬಸ್ ಮಿಸ್ ಆಗಿದೆ. ಸೊ ಇದರ ಕೈ ಅಡ್ಡ ಹಾಕಿದ್ರೇ ಇವ್ರು ನಿಲ್ಲಿಸೋದು, ಇಲ್ಲ ನಿಲ್ಲಿಸಲ್ಲ, ಹಾಗೆ ಹೊಟ್ಟೋಗ್ಬಿಡ್ತಾರೆ. ಬಿಕಾಸ್ ನೈಟ್ ಟೈಮ್ ಅಲ್ವಾ. ಮೋಸ್ಟ್ಲಿ ಇವರೆಲ್ಲ ಪಾರ್ಟಿಗೆ ಅನ್ಸುತ್ತೆ ಹೋಗ್ತಾ ಇರೋದು. ಗೈಸ್, ವಿ ಹ್ಯಾವ್ ರೀಚ್ ದ ಮೆಸ್ಸಿನಾ ಸೆಂಟರ್. ಸೆಂಟ್ರಿಗೆ ರೀಚ್ ಆಗಿದ್ದೀವಿ. ಇಲ್ಲಿಂದ ಇನ್ನೊಂದು ಬಸ್ ತೊಗೋಬೇಕು. ಇಲ್ಲಿಂದ ನಡ್ಕೊಂಡು ಹೋದರೆ 25 ನಿಮಿಷ ಆಗುತ್ತೆ. ಬಟ್ ಬಸ್ಸಲ್ಲಿ ಹೋದರೆ 15 ಮಿನಿಟ್ಸ್ ತೊಗೊಳುತ್ತೆ. ಸೊ ಇಲ್ಲಿಂದ 10 ನಿಮಿಷ ವೆಯ್ಟ್ ಮಾಡಿ ಬಸ್ ತೊಗೊಂಡು ಅಲ್ಲಿ ಹೋಗಿ ಮತ್ತೆ 8 ನಿಮಿಷ ನಡಿಬೇಕು. ಸೊ ಅದು ಮಾಡೋ ಬದಲು
ಸೊ ಎರಡೂ ಒಂದೇ, ಈಕ್ವಲ್ ಟೈಮ್ ತೊಗೊತಾ ಇದೆ. ಫೈನಲಿ ಸ್ಟಾಪ್ ರೀಚ್ ಆದ್ವಿ. ಬಟ್ ಆ್ಯಕ್ಚುಲಿ ನಾವು 15 ನಿಮಿಷ ಲೇಟ್ ಆಗಿದ್ದೀವಿ. ಗೊತ್ತಿಲ್ಲ ಒಳಗಡೆ ಬಿಡ್ತಾರೋ ಬಿಡಲ್ವೋ ಅಂತ, ನೋಡೋಣ. ಸೊ ಗೈಸ್, ಏರಿಯಾ ರೀಚ್ ಆಗಿದ್ದೀವಿ. ಬಟ್ ಆ್ಯಕ್ಚುಲಿ ನಾವು 22 ನಿಮಿಷ ಲೇಟ್ ಆಗಿದ್ದೀವಿ. ಗೊತ್ತಿಲ್ಲ ಇವಾಗ ಒಳಗಡೆ ಬಿಡ್ತಾರಾ ಅಥವಾ ಮತ್ತೆ ವಾಪಸ್ ಹೋಗ್ಬೇಕಾ ಅಂತ. ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ, ನೋಡೋಣ. ಈ ಗೈಸ್ ಖಾಲಿ ಏರಿಯಾ. ಇಲ್ಲಿ ನೋಡಿ ಗೈಸ್, ಮೆಕ್ಯಾನಿಕ್ ಶಾಪ್, ಕಾರ್ ಮೆಕ್ಯಾನಿಕ್. ಇಲ್ಲಿ ಆ್ಯಕ್ಚುಲಿ ನಾವು ರೈಟ್ ತೊಗೋಬೇಕು ಈ ರೋಡಲ್ಲಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಇನ್ನೊಂದು ಯಾವುದೋ ಜಿಮ್ ಇದೆ, ಇಂಪೀರಿಯಮ್ ಅಂತ. ಇಲ್ಲಿ ನೋಡಿ ಗೈಸ್, ತುಂಬ ಜನ ಆ್ಯಕ್ಚುಲಿ ವೆಯ್ಟಿಂಗಲ್ಲಿದ್ದಾರೆ. ಮೋಸ್ಟ್ಲಿ ನಮಗೂ ಬಿಡೋ ಚಾನ್ಸಸ್ ಇದೆ. ಇಲ್ಲಿ ನೋಡಿ ಗೈಸ್, ಲೇಟ್ ಎಂಟ್ರಿ ಯಾರೋ.